ನಿವೃತ್ತ ಬಿಷಪ್ ಎನ್.ಎಲ್. ಕರ್ಕರೆ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ರೆವರೆಂಡ್ ಪೌಲ್ ಮಧುಕರ್ ನೇತೃತ್ವದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ಅವರಿಗೆ ಜಿಲ್ಲಾಧಿಕಾರಿಗಳ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಪೌಲ್ ಮಧುಕರ್ ಮಾತನಾಡಿ, ನಿವೃತ್ತ ಬಿಷಪ್ ಕರ್ಕರೆ ಮೆಥೋಡಿಸ್ಟ್ ಚರ್ಚ್ ಮತ್ತು ಅವುಗಳ ಸಂಸ್ಥೆಗೆ ಮೋಸ ಮತ್ತು ಅನ್ಯಾಯ ಮಾಡುತ್ತಿದ್ದಾರೆ. ಕರ್ಕರೆ ನಿವೃತ್ತಿಯಾದರೂ ಕೂಡ ಕೆಲವರನ್ನ ಸಂಗಡ ಇಟ್ಟುಕೊಂಡು ನಿಯಮ ಮೀರಿ ವರ್ಗಾವಣೆ ಮತ್ತು ಪ್ರಮೋಷನ್ ಮಾಡುತ್ತಾ ಕ್ರೈಸ್ತ ಸಮಾಜದಲ್ಲಿ ಅಶಾಂತಿ ಮತ್ತು ಗಲಭೆಗಳಿಗೆ ಪ್ರಚೋದನೆ ನೀಡುತ್ತಿದ್ದಾರೆ. ಈ ತರವಿದ್ದ ಈಗಾಗಲೇ ಅನೇಕ ಕೇಸ್ ದಾಖಲಾಗಿವೆ. ಬಿಷಪ್ ಇದ್ದ ಈತನು ದೇಶದ ನಾನಾ ಕಡೆ ವ್ಯಾಪಾರ ವಹಿವಾಟು ಹೊಂದಿದ್ದಾರೆ. ಈ ಹಿಂದೆ ಕರ್ಕರೆಗೆ ಸಭೆಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಉದ್ದೇಶಪೂರ್ವಕವಾಗಿ ಸಭಾಪಾಲಕರ ವೇತನ ತಡೆ ಹಿಡಿದು ಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ರೆವರೆಂಡ್ಗಳಾದ ಶ್ರೀಕಾಂತ್ ವಿನ್ಸೆಂಟ್, ವಿನಯ್ ಕುಮಾರ್ ಭಾಸ್ಕರ್, ಇಮಾನ್ಯುಯಲ್, ವಿಜಯ್ ಕುಮಾರ್ ಸುಭಾಷ್, ದಯಾನಂದ್ ಅಬ್ರಾಹಂ, ರಮೇಶ್ ಸೂರ್ಯಕಾಂತ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಅಜಿತ್ 32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಚರ್ಚ್ನಿಂದ ಉಚ್ಚಾಟಿಸಲಾಗಿತ್ತು. ಮನಸ್ಸು ಇಚ್ಛೆ ದೇಶದ ಕಾನೂನು ಉಲ್ಲಂಘನೆ ಮಾಡುವಾತ ಮತ್ತು ಚರ್ಚ್ ಕಾನೂನನ್ನು ಒಪ್ಪದವ ಹಾಗೂ ತನಗಿಷ್ಟ ಬಂದಂತೆ ಕಾನೂನು ತಿರುಚಿ ವಿವರಿಸುವಾತ 2021ರಲ್ಲಿ ಕರ್ನಾಟಕ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆಜ್ಞೆಯನ್ನು ಉಲ್ಲಂಘಿಸಿ ಇದುವರೆಗೂ ಎನ್ಕ್ವೈರಿ ಆಗದ ಹಾಗೆ ಆತನು ನೋಡಿಕೊಂಡಿದ್ದಾನೆ. ಒಂದು ವೇಳೆ ಎನ್ಕ್ವೈರಿ ಡಿಸಿಪ್ಲಿನ್ ಪ್ಯಾರಾ ಪ್ರಕಾರ 1265 ಪ್ರಕಾರ ಒಂದು ವೇಳೆ ಆತನ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾದ್ರೆ ಆತನು ಬಿಷಪ್ ಆಗಿರ್ತಾ ಇರಲಿಲ್ಲ. ಮತ್ತು 2017ರಲ್ಲಿ ಬೆಂಗಳೂರು ಕಾನ್ಫರೆನ್ಸ್ ನಡೆಸಬಾರದೆಂದು ತಡೆಯಾಜ್ಞೆ ತಂದರೆ ಕೂಡ ಮೋಸದಿಂದ ಆ ಒಂದು ನೋಟಿಸ್ ಆತನು ತೆಗೆದುಕೊಳ್ಳದೆ ಬೇಲೀಫ್ ತಂದುಕೊಟ್ರು. ಬೇಲೀಫ್ ತಂದುಕೊಟ್ಟಾಗ ಅದನ್ನು ಒಪ್ಪದೆ ಬೇರೆಯವರಿಗೆ ನಾನೇ ಸೆಕ್ರೆಟರಿ ಅಂತ ತೆಗೆದುಕೊಂಡು ಆತನನ್ನು ಆ ಫ್ಲೋರ್ನಿಂದ ಹೊರಗಡೆ ಕಳಿಸಿದರು. 2021ರಲ್ಲಿ ತನ್ನ ಸ್ವಂತ ಕೈಯಿಂದ ಆತನು ಬರೆದುಕೊಂಡಿದ್ದೇನೆಂದರೆ ನಾನು VRS ತೆಗೆದುಕೊಳ್ತೇನೆ ಎಂಬುದಾಗಿ. ಆದರೂ ಕೂಡ ಆತನು ಆ ಒಂದು ಪತ್ರಕ್ಕೆ ಕೂಡ ಮನ್ನಣೆ ನೀಡಲಿಲ್ಲ. 2023 ಜನರಲ್ ಕಾನ್ಫರೆನ್ಸ್ನಲ್ಲಿ MCIನ ಜುಡಿಷಿಯಲ್ ಕೌನ್ಸಿಲ್ ಮೂಲಕ ಚರ್ಚ್ ಕಾನೂನು ತಿರುಚಿ 78 ವರ್ಷ ವಯಸ್ಸಾದರೂ ಇನ್ನೂ ಅಧಿಕಾರದ ಲಾಲಸೆಯಿಂದ ಹಣದ ದುರಾಸೆಯಿಂದ ಇನ್ನೂ ಕೂಡ ಕುರ್ಚಿಗೆ ಅಂಟಿಕೊಂಡಿದ್ದಾನೆ. 2000 ದಿನಾಂಕ 31/1/2025ರಲ್ಲಿ MCIನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನವರು ಕರ್ಕರೆ ಅವರನ್ನು ಸೇರಿದಂತೆ 4 ಬಿಷಪ್ಗಳಿಗೆ ನಿವೃತ್ತಿ ಘೋಷಿಸಲಾಯಿತು. ಬಿಷಪ್ ಎಮ್ ಎ ಡ್ಯಾನಿಯಲ್ ಮತ್ತು ಬಿಷಪ್ ED ಯೇಸುರತ್ನಂ ಇವರಿಬ್ಬರು ಈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ನಿರ್ಧಾರವನ್ನು ಒಪ್ಪಿ ಅವರು ತಮಗಿರುವಂಥ ಚಾರ್ಜ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಬಿಷಪ್ ಕರ್ಕರೆ ಆತನು ಚಾರ್ಜ್ ಇದುವರೆಗೂ ಕೊಟ್ಟಿರುವುದಿಲ್ಲ. 2019ರಿಂದ ಪಾದ್ರಿಗಳ ಮತ್ತು ಡೀಕನಸ್ಗಳ ಸಂಬಳವನ್ನು ಆತನು ನುಂಗಿ ಹಾಕಿದ್ದಾನೆ. ಯಾಕಂದರೆ 2019ರಿಂದ ಯಾರಿಗೂ ಸ್ಯಾಲ್ರಿ ಇಲ್ಲ ಸರ್, ಇಲ್ಲಿರುವವರಿಗೆ ಯಾರಿಗೂ ಪಗಾರ ಇಲ್ಲ. 2016ರಲ್ಲಿ ನಿವೃತ್ತಿ ಆಗಬೇಕಾಗಿತ್ತು. ಆದರೆ ಈತನ ಕುರಿತು 2016ರಲ್ಲಿ ಜನರಲ್ ಕಾನ್ಫರೆನ್ಸ್ನಲ್ಲಿ ಒಂದು ನಿರ್ಣಯ ತೆಗೆದುಕೊಂಡು NL ಕರ್ಕರೆ ಅವರಿಗೆ ಮಾತ್ರ ಸಂಬಂಧಿಸಿದಂತೆ ಇವರ 70 ವರ್ಷಕ್ಕೆ ನಿವೃತ್ತಿ ಕೇಸ್ ದಾಖಲಾಗಿದೆ. ಮೆಥೋಡಿಸ್ಟ್ ಹಾಸ್ಟೆಲ್ಗಳಲ್ಲಿ ಮತ್ತು ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಉನ್ನತಿ ಪದವಿ ಅಥವಾ ಬೇರೆ ಬೇರೆ ಹುದ್ದೆಗಳಲ್ಲಿರುವ ಮೆಥೋಡಿಸ್ಟ್ ಸಂಸ್ಥೆ ಅಂದರೆ ನಮ್ಮ ತಾಯಿಗೆ ದ್ರೋಹ ಮಾಡುವಂಥ NL ಕರ್ಕರೆ ಅವರ ವಿರುದ್ಧವಾಗಿ ನಾವೆಲ್ಲರೂ ಮಿಷನ್ ಶಾಲೆ ಹಾಸ್ಟೆಲ್ಗಳಲ್ಲಿ ಓದಿದವರು ನಾವು ಆತನ ವಿರುದ್ಧ ಹೋರಾಟ ಮಾಡಿ ನಮ್ಮ ತಾಯಿಯನ್ನು ರಕ್ಷಣೆ ಅಥವಾ ಮೆಥೋಡಿಸ್ಟ್ ಸಂಸ್ಥೆಯನ್ನು ರಕ್ಷಣೆ ಮಾಡಬೇಕಾಗಿದೆ.